ಹಾಯ್ ಫ್ರೆಂಡ್ಸ್, ನಾನಿವತ್ತು ಪದ್ಮಜಾರಾವ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಪದ್ಮಜಾರಾವ್ ಅವರು ಹುಟ್ಟಿದ್ದು ಜನವರಿ 1, 1984ರಲ್ಲಿ. ಹುಟ್ಟಿದಂಥ ಪ್ಲೇಸ್ ಬಂದು ಬೆಂಗಳೂರು. ಇವರಿಗೆ ಇವಾಗ ವಯಸ್ಸು 56 ವರ್ಷ ವಯಸ್ಸಾಗಿದೆ. ಪದ್ಮಜಾರಾವ್ ಅವರು ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆಯ ಜನಪ್ರಿಯ ಹಿರಿಯ ನಟಿ ಹಾಗೂ ನಿರ್ದೇಶಕಿ, ನಿರೂಪಕಿಯಾಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ ಅಂತಲೇ ಹೇಳ್ಬೋದು. ಬೆಂಗಳೂರಿನವರಾದ ಇವರು ಮುಂಗಾರು ಮಳೆ ಚಿತ್ರದಿಂದ ಭಾರೀ ಜನಪ್ರಿಯತೆ ಪಡೆದರು. ಆನಂತರ ಉಗ್ರಂ, ಬಚ್ಚನ್ ಸೇರಿದಂತೆ ನೂರಾರು ಸಿನಿಮಾ ಹಾಗೂ ಧಾರಾವಾಹಿಯಲ್ಲಿ ನಟಿಸಿದ್ದಾರೆ. ಬೆಂಗಳೂರಿನಲ್ಲಿ ಜನಿಸಿದ ಇವರು ಪದ್ಮಜಾರಾವ್ ಕನ್ನಡ ಚಿತ್ರರಂಗದಲ್ಲಿ ಬರುವ ಮುನ್ನ ಸಹ ನಿರ್ದೇಶಕಿ ಹಾಗೂ ನಿರ್ಮಾಪಕಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ. ಪದ್ಮಜಾರಾವ್ ಅವ್ರಿಗೆ ಮೊದಲಿಂದಲೂ ಆ್ಯಕ್ಟಿಂಗ್ ಬಗ್ಗೆ ತುಂಬ ಆಸಕ್ತಿಯನ್ನು ಹೊಂದಿದ್ದರು. ಪದ್ಮಜಾರಾವ್ ಅವರು ಮೊದಲ ಧಾರಾವಾಹಿ ಎಂದರೆ ಮೂಡಲ ಮನೆ. ಮೂಡಲ ಮನೆ ಅನ್ನೋ ಧಾರಾವಾಹಿಯ ಮೂಲಕ ಇವರು ನಟನೆಗೆ ಕಾಲಿಟ್ಟರು. ಆ ನಂತರ 2006ರಲ್ಲಿ ಭದ್ರ ನೆಲೆ ಕಂಡುಕೊಂಡರು ಮುಂಗಾರು ಮಳೆ ಸಿನಿಮಾದ ಮೂಲಕ. ಮುಂಗಾರು ಮಳೆ ಸಿನಿಮಾದಲ್ಲಿ ಇವರು ಪೋಷಕ ಪಾತ್ರ ನಿರ್ವಹಿಸಿದ್ದಾದರೂ ಕೂಡ ತುಂಬ ಒಳ್ಳೆ ಜನಪ್ರಿಯತೆಯನ್ನು ಪಡೆದಿದ್ದಾರೆ ನಮ್ಮ ಪದ್ಮಜಾರಾವ್ ಅವರು. ಸಿನಿಮಾ ಅಂತ ನೋಡೋದಾದರೆ ಗಾಳಿಪಟ, ಹಠವಾದಿ, ಉಗ್ರಂ, ಈ ಬ್ರಹ್ಮ ಹಾಗೆ ತುಂಬ ಒಂದು ಸಿನಿಮಾಗಳಲ್ಲಿ ಇವರು ಪೋಷಕ ಪಾತ್ರ ಹಾಗೂ ತಾಯಿ ಪಾತ್ರಗಳಲ್ಲಿ ಗಮನ ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಧಾರಾವಾಹಿಯನ್ನು ನಿರ್ಮಿಸಿ ನಿರ್ದೇಶನ ಕೂಡ ಮಾಡಿದ್ದಾರೆ. ಪ್ರಸ್ತುತ ಇವರು ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಕುಸುಮ ಪಾತ್ರದಲ್ಲಿ ಗಮನ ಸೆಳೆದಿದ್ದಾರೆ. ಒಬ್ಬರು ಅತ್ತೆ ಹೇಗಿರಬೇಕು ಎಂದು ಸಮಾಜಕ್ಕೆ ತಿಳಿಸಿದ್ದಾರೆ. ಇವರು ಮದುವೆ ಆಗಿದ್ದು ಬಂದು 2002ರಲ್ಲಿ ಮದುವೆ ಆಗ್ತಾರೆ. ನೋಡಿ, ಇವರೇ ಅವರ ಮಗ ಸಂಜೀವ ಎನ್ನುವ ಒಬ್ಬ ಮಗ ಕೂಡ ಇದ್ದಾರೆ. ಕಾರಣಾಂತರಗಳಿಂದ ಪದ್ಮಜಾರಾವ್ ಅವರು ತಮ್ಮ ಮೊದಲ ಗಂಡನಿಂದ ಡೈವರ್ಸನ್ನು ಪಡೆದಿದ್ದಾರೆ. ಪದ್ಮಜಾರಾವ್ ಅವರು ಹೀಗೆ ಒಳ್ಳೊಳ್ಳೆ ಒಂದು ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ಅಭಿನಯಿಸಲಿ ಎಂದು ನಾವು ಹಾರೈಸೋಣ. ಇವರು ತುಂಬ ಒಳ್ಳೆ ಆ್ಯಕ್ಟಿಂಗ್ ಒಂದು ಪರ್ಪಸನ್ನು ಹೊಂದಿದ್ದಾರೆ. ಇವರ ಹಸ್ಬೆಂಡ್ ಇವರೇನೆ ನೋಡಿ. ಇವರ ಫ್ಯಾಮಿಲಿ, ಪದ್ಮಜಾರಾವ್ ಅವರ ಫ್ಯಾಮಿಲಿ ಇದು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಾವು ಪದ್ಮಜಾರಾವ್ ಅವರ ಮಗ ಸಂಜೀವ್. ಪದ್ಮಜಾರಾವ್ ಅವರು ಹೀಗೇನೆ ತುಂಬ ಒಳ್ಳೊಳ್ಳೆ ಧಾರಾವಾಹಿಗಳನ್ನ ಮಾಡಲಿ ಅಂತ ಹಾರೈಸೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮಗೆ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.